ನಮಸ್ಕಾರ. ಬಿಗ್ ಮಾರ್ನಿಂಗ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮತ್ತೊಮ್ಮೆ ಲಕ್ಷ್ಮಣ್ ಸವದಿ ಈ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಕ್ಷೇತ್ರ ಇದೆ. ಬೆಳಗಾವಿ ಜಿಲ್ಲೆ ಒಂದರಲ್ಲೇ 2 ಲೋಕಸಭಾ ಕ್ಷೇತ್ರ ಇದೆ. ಒಂದು ಚಿಕ್ಕೋಡಿ, ಮತ್ತೊಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ 2 ಇದೆ. ಯಾಕೆ ಅಷ್ಟು ದೊಡ್ಡ ವಿಧಾನಸಭಾ ಕ್ಷೇತ್ರ ಅಥವಾ ಲೋಕಸಭಾ ಕ್ಷೇತ್ರ ಅಂತಂದರೆ ಅದು ವಿಶೇಷವಾಗಿರುವಂಥದ್ದು ಏನಂತಂದರೆ ನಾವು ಅದನ್ನು ಬೇರೆ 2 ಜಿಲ್ಲೆಗಳು ಮಾಡಿದರೆ ಮರಾಠಿಗರ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಇದರ ಜೊತೆಗೆ ನಂಬರ್ 1 ನಿಪ್ಪಾಣಿ, ಅಥಣಿಯಿಂದ ಶುರುವಾಗುತ್ತೆ. 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅಲ್ಲಿಂದ ಶುರುವಾಗೋದು. ಅಥಣಿಯಿಂದ ಸತತವಾಗಿ ಗೆದ್ದು ಬರ್ತಾ ಇದ್ದಂಥವ್ರು ಲಕ್ಷ್ಮಣ್ ಸವದಿ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಸಹಕಾರ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. 2018ರಲ್ಲಿ ಏನಾಯ್ತಪ್ಪ ಅಂತಂದರೆ ಅವರು ಅಲ್ಲಿಂದ ಸೋತೋಗ್ಬಿಟ್ರು. ಅಲ್ಲಿ ಕಾಂಗ್ರೆಸ್ ಗೆದ್ದುಬಿಡ್ತು. ಆನಂತರ ಅಲ್ಲಿಂದ ಕಾಂಗ್ರೆಸ್ ಗೆದ್ದವರು ಬಿ ಜೆ ಪಿಗೆ ಬಂದಾಗ ಲಕ್ಷ್ಮಣ್ ಸವದಿ ಅವರು ಸೋತಿದ್ರು ಕೂಡ BJP ಅವರನ್ನು 3 ಉಪಮುಖ್ಯಮಂತ್ರಿಗಳ ಪೈಕಿ ಓರ್ವ ಉಪಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೆ. ಅದು ಕೂಡ ಈ ಲಿಂಗಾಯತ ಸಮುದಾಯದ ಉಪಮುಖ್ಯಮಂತ್ರಿಯಾಗಿ. 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಈ ಕೋಪಕ್ಕೆ ಅವರು ಕಾಂಗ್ರೆಸ್ಗೆ ಬರ್ತಾರೆ, ಅಲ್ಲಿಂದ ಗೆಲ್ತಾರೆ. ವಿಚಾರ ಬೇರೆ ಬೇರೆ. ರಮೇಶ್ ಜಾರಕಿಹೊಳಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು, ಹೋದ್ರೆ ಅವಾಗಲೇ ಬಿಡ್ರಿ ಅಂತ ಹೇಳಿದರು ಅಂತೇಳಿ. ಈಗ ಎಲ್ಲರನ್ನು ವಾಪಸ್ ಕರೆಸ್ಕೊಳ್ಳುವಂಥ ಪ್ರಯತ್ನಗಳನ್ನು BJP ಮಾಡ್ತಾ ಇದೆ. ಯಾಕೆ ಅಂತಂದರೆ ದಕ್ಷಿಣ ಭಾರತದ 130 ಕ್ಷೇತ್ರಗಳ ಪೈಕಿ ಕಳೆದ ಬಾರಿ BJP ಗೆದ್ದಿದ್ದು ಕೇವಲ 29 ಕ್ಷೇತ್ರ. ಈ ಬಾರಿ ಅವರೇನೋ 350-400 ಟಾರ್ಗೆಟ್ ಇಟ್ಕೊಂಡಿದ್ದಾರಲ್ಲ, 50 ಸ್ಥಾನ ಗೆಲ್ಲಲೇಬೇಕು ಅಂತೇಳಿ. ಸೊ ಹಾಗಾಗಿ ಜಗದೀಶ್ ಶೆಟ್ಟರ್ ವಾಪಸ್ ಹೋದರು. ಇಬ್ಬರೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋಗಿದ್ದು. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿಯರನ್ನು ವಾಪಸ್ ಕರ್ಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆ. ಬನ್ನಿ ಇದರೊಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಲಕ್ಷ್ಮಣ್ ಸವದಿಗೆ BJP ಹೈಕಮಾಂಡ್ ಘರ್ ವಾಪಸಿ ಕಸರತ್ತಾಗ್ತಾ ಇದೆ. ವಾಪಸ್ ಬನ್ನಿ ಅಂತ ಕರೀತಾ ಇದ್ದಾರೆ. ಆಮೇಲೆ ಭರ್ಜರಿ ಆಫರ್ ನೀಡಿದ್ದಾರಂತೆ. ಲೋಕಸಭೆ ಟಿಕೆಟ್ ಜೊತೆಗೆ ಕೇಂದ್ರ ಸಚಿವ ಸ್ಥಾನದ ಆಫರ್ ನೀಡಿದ್ದಾರೆ ಎನ್ನುವಂತಹ ವಿಚಾರ. ಒಂದಲ್ಲ ಎರಡೆರಡು ಆಫರ್. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕಸಭೆ ಟಿಕೆಟ್ ಜೊತೆಗೆ ಕೇಂದ್ರ ಸಚಿವ ಸ್ಥಾನದ ಆಫರ್. ಬೀದರ್ ಲೋಕಸಭೆ ಕ್ಷೇತ್ರದ ಟಿಕೆಟ್ ಬಗ್ಗೆ ಸವದಿ ಅವರಿಗೆ ಆಫರ್ ನೀಡಲಾಗಿದೆ. ಒಪ್ಕೊಳ್ತಾರ ಸವದಿ ಅವರು ಇದಕ್ಕೆ ಅನ್ನೋದು ಪ್ರಶ್ನೆ. ಓಕೆ, ಲಕ್ಷ್ಮಣ್ ಸವದಿ ಕೇಳಿಕಿದೆಯೇನಾದ್ರು? ಹೌದು ಸರ್. ಈಗ ಬೀದರ್ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವ್ರ ಬಗ್ಗೆ ಬಿಜೆಪಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಪ್ರಬಲ ಅಭ್ಯರ್ಥಿ ಬೇಕು ಅನ್ನುವಂತ ವಿಚಾರ. ಲಕ್ಷ್ಮಣ್ ಸವದಿ ಅವರು ಒಪ್ಕೊಳ್ತಾರ ಅಂತ ಬೆಳಗಾವಿ ಮೇಲೆ ಆಸೆ ಇಟ್ಟಿದ್ದಾರೆ. ಬೀದರ್ಗೆ ಯಾಕೆ ಬರ್ತಾರೆ ಅಂತ ಇಲ್ಲ, ಅವರು ಲೋಕಸಭಾ ಕ್ಷೇತ್ರದ ಮೇಲೂ ಆಸೆ ಇಟ್ಟಿಲ್ಲ. ಅವರಿಗೆ ಅಥಣಿ ಸಾಕು. ಆಯ್ತಾ, ಅಥಣಿ ಸಾಕು. BJPಗೆ ಬರ್ತಾರೆ, ಕೆಲಸ ಮಾಡ್ತಾರೆ. ಮತ್ತೊಂದು ಅಲ್ಲಿ ಏನಾಗಿದೆ, ಬೀದರ್ನಲ್ಲಿ ಏನಾಗಿದೆ, ಭಗವಂತ ಖೂಬಾ ಅವರ ಮೇಲೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅಲ್ಲಿ ಪ್ರಭು ಚವ್ಹಾಣ್ ಅವರು, ಅವರಾದ MLA ಪ್ರಭು ಚವ್ಹಾಣ್ ಅವರಂತೂ ಬಹಳ ಕೆಂಡಾಮಂಡಲವಾಗಿದ್ದಾರೆ. ಆಮೇಲೆ 8 ಬೀದರ್ ವಿಧಾನಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅಲ್ಲಿರೋ ಎಲ್ಲ BJP ನಾಯಕರು ಕೊಡ್ಲೇಬೇಡಿ ಅಂತ ಮೊನ್ನೆ ಕಾಲಿಗೆ ಬಿದ್ದುಬಿಟ್ರು, ವಿಜೇಂದ್ರ ಅವರ ಕಾಲಿಗೆ ಬಿದ್ದುಬಿಟ್ರು. ಹಾಗಾಗಿ ಈಗ BJP ಹೈಕಮಾಂಡ್ ಏನು ಮಾಡ್ತಾ ಇದೆ, ನಿಮಗೆ ಗೊತ್ತಿರಲಿ, ಪ್ರಭು ಚವ್ಹಾಣ್ ಅವ್ರಿಗೊಂದು ಆಫರ್ ಕೊಟ್ಟಿದೆ, ಕಲಬುರಗಿಯಿಂದ ನಿಲ್ಲಿ ನೀವು ಅಂತ. ನೀವು ಕಲಬುರಗಿಯಿಂದ ನಿಲ್ಲಿ ಅಂತ. ಅವ್ರಿಗೆ ಮನಸ್ಸಿಲ್ಲ, ನಾನು ಅವರಾದ್ ಬಿಟ್ಟು ಏನು ಕೊಡಲಿ ಅಂತ. ಅವರಿಂದ ಏನು ಆಫರ್ ಇಟ್ಟಿದ್ದಾರೆ ಅಂತಂದರೆ, ನಾನು ಕಲಬುರಗಿ ಹೋಗ್ತೀನಿ, ಆದರೆ ಅವರಾದ್ಗೆ ನನ್ನ ಮಗನ ಕೊಡಿ ಅಂತೇಳಿ. ಮಗನ ಕೊಡೋದಕ್ಕೆ BJP ರೆಡಿ ಇಲ್ಲ. ಈಗ ಇವ್ರಿಗೆ ಹೇಳಿದ್ದಾರೆ ನೀವು ಬೀದರ್ಗೆ ಹೋಗಿ ಅಂತ ಹೇಳಿರ್ಬೋದು. ಇವ್ರಿಗಿರೋದು ಅಥಣಿ ಮೇಲೆ ಪ್ರೀತಿ ಮತ್ತು ಹೋಲ್ಡ್ ಇರುವಂಥದ್ದು. ಆದರೆ ಒಂದು ವೇಳೆ ನನಗೆ ಗೊತ್ತಿಲ್ಲ, ನಾನು ಒಂದು ವೇಳೆ ಬೀದರ್ನಿಂದ ಸ್ಪರ್ಧೆ ಮಾಡಿದರೆ ಅಥಣಿಯನ್ನ ನನ್ನ ಮಗ ಚಿದಾನಂದ ಸವದಿ ಅವರಿಗೆ ಕೊಡ್ತೀನಿ ಅಂತಂದರೆ ನಾನು ಹೋಗ್ತೀನಿ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಬಟ್ ಯಾವ ರೀತಿ ಆಫರ್ಗಳಾಗ್ತಾ ಇದೆ, ಮಂತ್ರಿಗಳಾಗ್ತಾ ಇದೆ, ಎಷ್ಟು ಇಂಪಾರ್ಟೆಂಟ್. ಬನ್ನಿ, ದೆಹಲಿಯಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ನಮಸ್ಕಾರ. ಡೆಲ್ಲಿ ಚಳಿಯಾಗಿದೆ. ಫಸ್ಟು ಎಷ್ಟು ಡಿಗ್ರಿ ಇವತ್ತು? ಪರವಾಗಿಲ್ಲ ಜಯಪ್ರಕಾಶ್ ಶೆಟ್ರೆ, ಯಾಕಂದ್ರೆ ನಾವು ಕೂಡ ಅಯೋಧ್ಯೆಯಲ್ಲಿ ತುಂಬಾ ಚಳಿಯಲ್ಲಿ ಇದ್ವಿ. ಬನ್ನಿ, ಬಿಸಿ ಬಿಸಿ ಸುದ್ದಿ ಏನಿದೆ ಡೆಲ್ಲಿಯಿಂದ ಹೇಳಿ. ಈಗ ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಚರ್ಚೆಗಳು ಲಕ್ಷ್ಮಣ್ ಸವದಿ ಅವರು ಗರ್ವಾಪಸಿ ಮಾಡ್ತಾರೆ ಅಂತೇಳಿ. ಸೊ ಇವತ್ತು ಚರ್ಚೆ ಆಗ್ತಾ ಇದೆ. ಅಂದರೆ ಜಯಪ್ರಕಾಶ್ ಶೆಟ್ಟಿ ಅವರೇ, ರಿಪಬ್ಲಿಕ್ ಕನ್ನಡ ಕಳೆದ ವಾರವೇ ಅಂದರೆ 10 ದಿನಗಳ ಹಿಂದೆನೇ, ಅಂದರೆ ಜಗದೀಶ್ ಶೆಟ್ಟರ್ ಅವರು
ಬಿಜೆಪಿಗೆ ಗರ್ವಾಪ್ಸಿ ಮಾಡ್ತಿದ್ದಾರೆ ಅನ್ನುವ ವಿಚಾರವನ್ನು ಯಾವಾಗ ಬ್ರೇಕ್ ಮಾಡಿತ್ತು ಅವತ್ತಿನ ದಿನವೇ ಲಕ್ಷ್ಮಣ್ ಸವದಿ ಅವರು ಕೂಡ ವಾಪಸ್ ಬಿಜೆಪಿಗೆ ಬರ್ತಾರೆ ಅನ್ನುವ ಸುದ್ದಿಯನ್ನು ಅವತ್ತು ಬ್ರೇಕ್ ಮಾಡಿತ್ತು. ಅವತ್ತಿನಿಂದಲೂ ಕೂಡ ಲಕ್ಷ್ಮಣ್ ಸವದಿ ಅವರನ್ನು ಪ್ರಶ್ನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಇನ್ನೂ ಹೋಗೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆದರೆ ಈಗ ಸಿಗ್ತಾ ಇರುವಂಥ ಮಾಹಿತಿ ಬಹುತೇಕ ಕನ್ಫರ್ಮ್ ಆಗಿದೆ. ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಗರ್ವಾಪ್ಸಿ ಮಾಡೋದು, ಜೊತೆಗೆ ಅವರಿಗೆ ಒಂದಷ್ಟು ಆಫರನ್ನು ಕೊಟ್ಟಿದೆ. ಕಾರಣ ಇಷ್ಟೇ, 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರಬೇಕು, ಅದು NDA ಮೈತ್ರಿಕೂಟದಲ್ಲಿ, ಅದರಲ್ಲಿ ಕರ್ನಾಟಕದಲ್ಲಿರುವಂಥ ಅಷ್ಟೂ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತೇಳಿ. ನೋಡಿ, ಈಗಾಗಲೇ ವರಾಹಿ ಸರ್ವೆ ರಿಪೋರ್ಟ್ ಕೂಡ BJP ಹೈಕಮಾಂಡ್ ಕೈ ಸೇರಿತ್ತು. ಅದರಲ್ಲಿ ಎಲ್ಲೋ ಒಂದು ಕಡೆ ಕಳೆದ ಬಾರಿಗಿಂತ ಒಂದು 3-4 ಕ್ಷೇತ್ರಗಳಲ್ಲಿ ಹಿನ್ನಡೆ ಅನುಭವಿಸುವಂಥ ಸಾಧ್ಯತೆ ಇದೆ ಅಂತೇಳಿ ಒಂದು ಶಾಕಿಂಗ್ ರಿಪೋರ್ಟ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿತ್ತು. ಅದಾದ ಬಳಿಕ ಇದೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಜಯಪ್ರಕಾಶ್ ಶೆಟ್ಟಿ. ಪ್ರಮುಖವಾಗಿ ನೋಡಿ, ಜಗದೀಶ್ ಶೆಟ್ಟರ್ ಅವ್ರನ್ನ ಕರ್ಕೊಂಬಂದರು, ಅವರಿಗೆ ಹಾವೇರಿಯಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ, ಅಥವಾ ಬೆಳಗಾವಿಗೆ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಬೀದರ್ ಖೂಬಾ ಅವರ ವಿರುದ್ಧವಾಗಿ ಕಾರ್ಯಕಾರಿಣಿ ಸಭೆ ಆಗಿರ್ಬೋದು ಅಥವಾ ಶಾಸಕರ ಸಭೆಯಲ್ಲೂ ಕೂಡ ಪ್ರಬಲವಾದಂಥ ವಿರೋಧ ವ್ಯಕ್ತವಾಗಿತ್ತು. ಬೀದರ್ನಲ್ಲಿ ಇಂಥ ಒಂದು ವಿರೋಧ ವ್ಯಕ್ತವಾದರೆ ನಮಗೆ ಅಲ್ಲಿ ಪ್ರಬಲ ವ್ಯಕ್ತಿಯನ್ನು ಯಾರು ಹುಡುಕಬೇಕು, ಅಭ್ಯರ್ಥಿ ಯಾರು ಸಿಗ್ತಾರೆ ಅಂತೇಳಿ ಈ ಚರ್ಚೆಗಳಾದಾಗ ಅವರ ಕಣ್ಣು ಮುಂದೆ ಬಂದಿದ್ದು ಲಕ್ಷ್ಮಣ್ ಸವದಿ ಅವರು. ಹಾಗಂತ ಲಕ್ಷ್ಮಣ್ ಸವದಿ ಅವರು ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ? ಖಂಡಿತ ಇಲ್ಲ. ಯಾಕೆ ಅಂತಂದರೆ ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ BJPಯಿಂದ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಕಾಂಗ್ರೆಸ್ಗೆ ಹೋಗಿ ಮಹೇಶ್ ಕುಮಟಳ್ಳಿ ವಿರುದ್ಧವಾಗಿ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡ್ತಾರೆ. ಯಾರೂ ಊಹೆ ಮಾಡಿರಲಿಲ್ಲ ಲಕ್ಷ್ಮಣ್ ಸವದಿ ಅವರು 1,31,000ಕ್ಕಿಂತ ಹೆಚ್ಚು ಮತಗಳನ್ನು ತಗೋತಾರೆ, 76,000 ಅಂತರದಲ್ಲಿ ಅವರು ಗೆಲುವನ್ನು ದಾಖಲು ಮಾಡ್ತಾರೆ ಅಂತೇಳಿ. ಹಾಗಾಗಿ ಈಗ ಅವರು ಲೋಕಸಭಾ ಚುನಾವಣೆಗೆ ಹೋಗ್ತಾರ, ಸ್ಪರ್ಧೆ ಮಾಡ್ತಾರೆ ಅನ್ನುವ ಕುತೂಹಲ ಇದೆ. ಆದರೆ ಚರ್ಚೆ ಆಗ್ತಾ ಇರುವಂಥದ್ದು ಲಕ್ಷ್ಮಣ್ ಸವದಿ ಅವರು ವಾಪಸಿ ಮಾಡ್ತಾರೆ. ಅವರಿಗೆ BJP ಹೈಕಮಾಂಡ್ ಆಫರನ್ನು ಇಟ್ಟಿದೆ. ಆ ಆಫರನ್ನು ಯಾವ ರೀತಿಯಾಗಿ ಅವರು ಸ್ವೀಕಾರ ಮಾಡ್ತಾರೆ? ಯಾಕೆಂದರೆ ಪುತ್ರ ಚಿದಾನಂದ ಸವದಿ ಅವರ ಬಗ್ಗೆ ಕೂಡ ಲಕ್ಷ್ಮಣ್ ಸವದಿ ಅವರು ಆಗಾಗ ಹೇಳ್ತಾ ಇರ್ತಾರೆ. ಸೊ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಗರ್ವಾಪ್ಸಿ ಆಗೋದು ಪಕ್ಕ, ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದು ಮಾತ್ರ ಇನ್ನೂ ಚರ್ಚೆಯಾಗಿ ಉಳಿದುಕೊಂಡಿದೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ಸಾಕಷ್ಟು ಇವತ್ತು ಮಾಹಿತಿಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ದೆಹಲಿಯಿಂದ ನಿರಂತರವಾಗಿ ಅಲ್ಲಿಂದ ವರದಿಗಳಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ನಾಗೇಂದ್ರ ಬಾಬು ದೆಹಲಿಯಿಂದ. ಅಲ್ಲಿ ಭಾಳ ಚಳಿ ಇದೆ ಈಗ ಬೆಳಂಬೆಳಗ್ಗೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಶ್ರುತಿ, 28 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರ BJPಗೆ ತಲೆನೋವಿಲ್ಲ. ಆಮೇಲೆ ನರೇಂದ್ರ ಮೋದಿ ಅಲೆ ಇರುತ್ತೆ. ಈ 66 ಸೀಟ್ ಬೇರೆ ಅವತ್ತು, ಇದು ಸ್ಟೇಟ್ ವೈಸು. ಆಮೇಲೆ 5 ವಿಧಾನಸಭಾ ಚುನಾವಣೆಗಳು ನಡೀತಲ್ಲ, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಆಮೇಲೆ ತೆಲಂಗಾಣ ಇರ್ಬೋದು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗೆಲ್ಲತ್ತೆ ಅಂತ ಅಂದ್ಕೊಂಡಿದ್ರು. ಯಾವಾಗ 3 ರಾಜ್ಯಗಳು ಬಂದ್ಬಿಡ್ತು ಗೊತ್ತಾಗ್ಬಿಡ್ತು. ನರೇಂದ್ರ ಮೋದಿ ಅಲೆ ಭಾಳ ಇದೆ. ಜೊತೆಗೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 20 ಕ್ಷೇತ್ರಗಳಲ್ಲಿ BJPಗೆ ಗೆಲುವು ಗ್ಯಾರಂಟಿ ಇದೆಯಂತೆ ಅವ್ರು ಹೇಳೋ ಪ್ರಕಾರ. ಒಳ್ಳೆ ಕ್ಯಾಂಡಿಡೇಟ್ ಸಿಗಬೇಕು ಅಂತ ವಿಜೇಂದ್ರ ಅದನ್ನು ಹೇಳ್ತಾ ಇದ್ರು, ಒಳ್ಳೆ ಕ್ಯಾಂಡಿಡೇಟ್ ಸಿಗಬೇಕು ಅಂತೇಳಿ. ವಿಜೇಂದ್ರ ಕೂಡ ಅಷ್ಟೇ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಈಗಾಗಲೇ 31 ಜಿಲ್ಲೆಗಳ ಪೈಕಿ 29 ಜಿಲ್ಲೆಗಳನ್ನು ಮುಗಿಸ್ಬಿಟ್ಟಿದ್ದಾರೆ. ಒಂದು ರಾಯಚೂರು, ಇನ್ನೊಂದು ಯಾವುದೋ ಒಂದು ಬಾಕಿ ಇದೆ. 7,000 ಕಿಲೋಮೀಟರ್ ಅಂದರೆ ನಿರಂತರವಾಗಿ ಕೆಲಸಗಳಾಗ್ತಾ ಇದೆ. ಇಲ್ಲಿ ನೋಡಿ, ಬೀದರ್ಗೆ ಇವರನ್ನು ಹಾಕ್ಬಿಡೋದು. ಆಮೇಲೆ ಅಲ್ಲಿ ಹಾಕುವಾಗ ಸ್ವಲ್ಪ ಸೆಲೆಬ್ರಿಟಿ ಟೈಪ್ನ ಲೀಡರ್ಗಳನ್ನು ಹಾಕೋದು. ಅಂದ್ರೆ ಅವರು ಈ ಹಿಂದೆ BJPಯಲ್ಲಿ ಇದ್ದಾಗ ಲಕ್ಷ್ಮಣ್ ಸವದಿ ಅವರು ಅಲ್ಲಿ ಬಸವ ಕಲ್ಯಾಣದ ಉಸ್ತುವಾರಿ ಹೊತ್ಕೊಂಡಾಗ ಅವ್ರು ಗೆಲ್ಲಿಸ್ಕೊಂಡು ಬಂದಿದ್ರು ಅನ್ನುವಂತ ವಿಚಾರ. ಎಕ್ಸಾಕ್ಟ್ಲಿ. ಹಾಗಿರುವಾಗ ಅವ್ರಿಗೊಂದು ಪ್ರಭಾವ ಇರುತ್ತೆ. ಆಮೇಲೆ ಈಗ ಜಗದೀಶ್ ಶೆಟ್ಟರ್ ಒಬ್ಬರು ಬಂದಾಗ ಅವರಿಗೆ ಪ್ರಭಾವ ಇರುತ್ತೆ. ಈಗ ಯಾರು ಪ್ರಭು ಚವ್ಹಾಣ್ ಔರಾದ್ನ MLA ಆಗಿದ್ದರು, ಅವ್ರಿಗೂ ಕೂಡ ಕಲಬುರಗಿಯಿಂದ ಮಾಡಿ ಅಂತ ಕೇಳಿ. ಅಂದರೆ ನಿಮಗೆ ಯಾರಿಗೂ ಕೂಡ ಆಫರ್ ಕೇಳಿದವ್ರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಕಾಂಗ್ರೆಸ್ ಒಂದು ಅದೇ ಥರ ಮಾಡಿತ್ತು. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳುವಾಗ ಇವರೆಲ್ಲ ಲೋಕಸಭಾ ನೀವು ಕೊಡ್ತೀವಿ, ಅದಕ್ಕಿಂತ ಮೊದಲು ಸುನೀಲ್ ಕನಗೋಳು ಹೇಳಿದ್ರಂತೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಕಾನ್ಸಾಲಿಡೇಟ್ ಆಗ್ತಾ ಇಲ್ಲ ವೋಟು, ಹಿಂದೂ ವೋಟ್ ಥರ ಆಗ್ತಾ ಇದೆ, ಕೊಡೋದು ಬೇಡ, ನಾವು ರಾಜ್ಯಸಭೆಗೋ MLCಗೋ ಮಾಡಿಬಿಟ್ಟು ಅವ್ರಿಗೆ ಸ್ಥಾನಮಾನ ಕೊಡೋಣ ಅಂತೇಳಿ. ಮುಸ್ಲಿಂ ನಾಯಕರು ಹೋಗಿ ಹೈಕಮಾಂಡ್ ಕೇಳಿದ್ರಂತೆ ನಮ್ಗೆ ಟಿಕೆಟ್ ಕೊಡಿ ಅಂತೇಳಿ. ಹೈಕಮಾಂಡ್ ಏನು ಹೇಳ್ತಂದ್ರೆ ನೀವೇ ನಿಲ್ತೀರಾ, ಕೊಡ್ತೀವಿ ಅಂತ. ಸೊ ಹಾಗಾಗಿ ಇವ್ರದ್ದೇನಂದ್ರೆ ನಾನು ಬರ್ತೀನಿ, ನನ್ನ ಮಗನಿಗೆ ಕೊಡಿ ಅಂತದಿಲ್ಲ, ನೀನೇ ನಿಲ್ಲಬೇಕು, ನಿನಗೆ MP ಟಿಕೆಟ್ ತಾನೆ, ಬೀದರ್ ನಿಲ್ಲು ಮತ್ತೊಂದು ನಿಲ್ಲು. ಆಮೇಲೆ ಒಂದು ಹೇಗಿದೆ ಅಂತಂದರೆ, ಈಗ ಬೀದರ್ ನಿಲ್ಲಿ, ಕಲಬುರಗಿಯಲ್ಲಿ ನಿಲ್ಲಿ ಅಥವಾ ಹಾವೇರಿಯಲ್ಲಿ ನಿಲ್ಲಿ, ಮೋದಿ ಅಲೆ ಮತ್ತು ರಾಮ ಮಂದಿರ ಅಲೆಯಿಂದ ಗೆದ್ದು ಬರುವಂಥ ಶಕ್ತಿ ಖಂಡಿತವಾಗ್ಲೂ ಸದ್ಯದ ಮಟ್ಟಿಗಿದೆ. ಅದೇ ಕಾಂಗ್ರೆಸ್ಗೆ ಈಗ ತಲೆನೋವಾಗ್ತಾ ಇರೋದು. ಕಾಂಗ್ರೆಸ್ ಈಗ ಈ ಟ್ಯಾಕ್ಸ್ ವಿಚಾರ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಎಸ್ ವೀಕ್ಷಕರೇ, ಲಕ್ಷ್ಮಣ್ ಸವದಿ ಬಹುತೇಕ ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ಅವರಿಗೆ ಕಾಂಗ್ರೆಸ್ಸಲ್ಲಿ ಬಂದು ಮಂತ್ರಿ ಆಗಿದ್ದಿದ್ರೆ ಬಹುಶಃ ಬೇರೆ ವಾಪಸ್ ಹೋಗುವಂಥ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಕಾಂಗ್ರೆಸ್ಸಲ್ಲಿ ಮಂತ್ರಿ ಆಗುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ಹೋಗಬಹುದೇನು. ಆದರೆ ಲಕ್ಷ್ಮಣ್ ಸವದಿ ಒಬ್ಬಂಟಿಯಾಗಿ ಕೂಡ ಗೆದ್ದು ಬರುವಂಥ ತಾಕತ್ತಿರುವಂಥವ್ರು.
ಬಿ ಜೆ ಪಿನೇ ಕಾಂಗ್ರೆಸ್ನೇ ಅಥವಾ ಇದೇ ಆಗಬೇಕು ಅಂತಿಲ್ಲ. ನಾನು ಅಲ್ಲಿ ಫುಲ್ಲು ಅಥಣಿಯಲ್ಲಿ ಓಡಾಡಿದ್ದೀನಿ. ಅಲ್ಲಿ ಸೌದಿ ಸಾವುಕಾರ್ ಸಕ್ಕರೆ ಕಾರ್ಖಾನೆಗಳಿದೆ, ತುಂಬ ಅವರಿಂದಾಗಿ ಬೆನಿಫಿಟ್ ಪಡೆದವರಿದ್ದಾರೆ. ಅಲ್ಲೆಲ್ಲರೂ ಅಷ್ಟೇ. ಈ ರಮೇಶ್ ಜಾರಕಿಹೊಳಿ ಅವರಿಗೆ ಓಟ್ ಹಾಕೋದೇ ಅವರ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರೇ. ಸತೀಶ್ ಜಾರಕಿಹೊಳಿ ಎಲ್ರಿಗೂ ಅವರವರೇ ಜೊಲ್ಲೆಗೆ ಓಟ್ ಹಾಕೋದೇ ಎಲ್ಲ ಅಂಥವರೇ ಇರೋದಲ್ಲ, ಎಲ್ಲ ಸಾಹುಕಾರಗಳೇ. ಉಮೇಶ್ ಕತ್ತಿ ಅವರು ಕೂಡ ಹಾಗೇನೆ.